ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಮುಗಿದು ಇಷ್ಟು ಸೀರೆಗಳು ಉಳ್ಕೊಂಡವು. ನಿಮ್ಗೆ ಬೇಕಂದ್ರೆ ಲಾಗ್ ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆ ಕಲರ್ ಕಾಂಬಿನೇಷನ್ ಸಖತ್ತೈತಿ. ಕ್ವಾಲಿಟಿ ಮಾತ್ರ ಪ್ರೀಮಿಯಮ್. ಬೆಳಗ್ಗೆ ಮಧ್ಯಾಹ್ನ ಸ್ಕೂಲಿಂದ ಆಟ ಆಡಿಸ್ತಾರಂತೆ. ಭಾರಿ ಸಖತ್ತಾಗಿ ಕಾಣುತ್ತೆ. ನೋಡ್ತಿರ್ಬೋದು ನೀವು. ಬಾರ್ಡರ್ ನೋಡ್ರಿ ಏನು ಮಸ್ತ್ ಬರುತ್ತೆ. ಇದು ಹಸಿ ವಾಸನೆ ಹೋಗೋರಿಗೆ ಹುರಿದು ಅಕ್ಕಿ ಹಾಕಿನಿ. ಬಾರ್ಡ್ರ್ ಕೆಳಗಿನ ಬಾರ್ಡ್ರ್ ಸೇಮ್ ಬರುತ್ತೆ. ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಎಲ್ಲರೂ ಆರಾಮದೀವ್ರಿ. ನೀವು ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ ಮುಂಜಾನೆಯಿಂದ. ನಿಮಗೆಲ್ಲ ಗೊತ್ತು, ನಿನ್ನೆ ಲಾಗ್ನಾಗ ನಾನು ರಾತ್ರಿ ಹೆಸರು ಕಾಳು, ಶೇಂಗಾ ಕಾಳು, ಅಕ್ಕಿ ನೆನೆಸಿಟ್ಟಿದ್ದೆ ಪಡ್ಡ ಅಥವಾ ದೋಸೆ ಮಾಡ್ಬೇಕಂತೇಳಿ. ಈಗ ಬೆಳಿಗ್ಗೆದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಮಿಕ್ಸಿ ಹಾಕಿದ್ದು ನೋಡ್ರಿ. ಸ್ವಲ್ಪ ಸ್ಟ್ರಕ್ಚರ್ ಕಾಣ್ತಿರ್ಬೋದು ನಿಮಗೆ, ಸ್ವಲ್ಪ ಚೇಂಜ್ ಕಾಣತೈತಿ. ಯಾಕಂದ್ರೆ ಇದು ಶೇಂಗಾ ಕಾಳು ಹಾಕಿರೋದ್ರಿಂದ ರೀ. ಇಲ್ಲ ಫುಲ್ಲು ಹಸಿರು ಇರೋದು, ಬರೀ ಹೆಸರು ಕಾಳು ಸ್ವಲ್ಪ ಅಕ್ಕಿ ಆಗಿದ್ರೆ, ಇದು ಶೇಂಗಾ ಕಾಳು ಹಾಕಿದ್ಕೆ ಒಂದು ಸ್ವಲ್ಪ ಹಸಿರು ಕಡಿಮೆ ಆಗೈತೆ ರೀ ಬಣ್ಣ. ಪ್ರೋಟೀನ್ ದೋಸೆ, ಪ್ರೋಟೀನ್ ಪಡ್ಡು ಅಂತ ಹೇಳ್ಬೋದು. ಈಗ ಮಾಡೋದು ನಾನು ಇದಕ್ಕೆ ಉಪ್ಪು ಮತ್ತು ಒಂಚೂರು ಸೋಡಾ ಪುಡಿ ಕೂಡ ಹಾಕಿಟ್ಟಿನಿ. ಆದರೆ ಈ ಸದ್ಯ ಮಾಡೋಕತ್ತಿಲ್ಲ ರೀ ನಾನು, ಯಾಕಂದ್ರೆ ಬಿಸಿಲು ಬಂದ್ಬಿಟ್ಟೈತಿ. ಈ ಬಟ್ಟೆ ಒಗ್ಯೋಕ್ಕಾಗಲ್ಲ ನನಗೆ. ಈಗ ಇವ್ರಿಗೆ ಜಾಕ ಮಾಡಿಸಿ ನಿನ್ನೆ ಇವತ್ತಿನ ಎರಡು ದಿನದ್ದು ಬಟ್ಟೆ ಹೋಗೋದು ಬಂದು ಮಾಡ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಈಗ ಹಾಗೆ ಮಿಕ್ಸಿ ಹಾಕೋಕ್ಕಾಗಲ್ಲ. ಇದೊಂದು ಹಾಕಿ ಚಟ್ನಿ ಒಂದು ಹಾಕಿಟ್ಟು ಹೋಗ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿನಿ. ಯಜಮಾನ್ರು ರಾತ್ರಿನ ಒಂದು ತುಳಸಿ ಇದ್ದ ಕಾಯಿ ಹೊಡೆದಿದ್ದಲ್ರಿ, ಅದು ಕಾಯಿನ ಸಣ್ಣಗೆ ಹೆಚ್ಚಿಟ್ಟೋಗಿದ್ರು. ನಿಂಗೆ ಹೆಲ್ಪ್ ಮಾಡ್ತು ನೋಡು ಅಂತೇಳಿ. ನಂಗೆ ಚಲೋ ಆಗ್ತದೆ. ಇಲ್ಲಾಂದ್ರೆ ಎಷ್ಟೊತ್ತು ಕುಂದಿರ್ತಿದ್ದೆ. ಕೊಬ್ಬರಿ, ಹಸಿಮೆಣ್ಸಿಕಾಯಿ, ಉಪ್ಪು, ಜೀರಿಗೆ, ಹುಣಸೆ ಹಣ್ಣು ಹಾಕಿನ್ರಿ. ಇದಕ್ಕೆ ಕೊತ್ತಂಬರಿ ಒಂದಿಲ್ಲ ಮಿಸ್ ಇರಲಿ, ಇಷ್ಟೇ ರುಬ್ತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಾಗೆ ಈ ಕಡೆಗೆ ನಮ್ಮ ಕಷಾಯನ ಕೂಡ ರೆಡಿ ಮಾಡ್ಕೊಂಡಿನಿ ನೋಡಿರಿ. ಒಂದರಿಂದ ಒಂದು ಅಲ್ಲೇ ರೆಡಿ ಇಟ್ಟಿರ್ಬೇಕು. ಯಾಕಂದ್ರೆ ಇದು ಹಾಕತ್ಲೇ ಸ್ವಲ್ಪ ತಣ್ಣಗೆ ಮೀಡಿಯಮ್ ಆಗಬೇಕು ನನಗೆ. ಹಾಗಾಗಿ ಆರಿಸಿಟ್ಟೀನಿ. ಈಗ ಇದನ್ನು ಕುಡಿದು ಇದನ್ನು ಮಿಕ್ಸಿ ಹಾಕಿ ಜಳಕ ಮಾಡ್ತೀನಿ. ಒಂದು ನೀರು ಕಾಯಿಸ್ತೀನಿ. ಆಮೇಲೆ ಹಾರಾಕತ್ತೇವೆ. ಜಳಕ ಮಾಡಿ ಇವ್ರಿಗೆ ಇಟ್ಟು ನಾ ಬಟ್ಟೆ ಒಗಿತೀನಿ. ನೀವು ಮಾಡಿ ತೊಗೊಂಬಂದು ಕೊಡ್ರಿ ನಿಮ್ಮ ಬಟ್ಟೆನ. ಓಕೆ, ಬಟ್ಟೆ ಒಗೆದು ಬಂದುಬಿಡ್ತೀನಿ. ಆರಿಬಿಡ್ತಾವೆ ಬೇಗ. ಬಂದು ನಿಮಗೆ ನಾಷ್ಟ ಮಾಡಿಕೊಡ್ತೀನಿ. ಅರ್ಥ ಆಯ್ತು? ಈಗ ಒಂದಿಷ್ಟು ಎಲ್ಲದು ಕಾಳು ಎಲ್ಲಿಟ್ಟೆನ ಬಾಕ್ಸ್ ಕಾಳಿಂದ ಬರ್ರಿ ತೋರಿಸ್ತೀನಿ ಇವರು ಹೆಂಗದಾರ ಅಂತೇಳಿ. ನೋಡಿ, ಇಬ್ಬರು ತಿಂತಾರಂತೇಳಿ ಕಾಳು ತೆಗೆದುಕೊಟ್ಟಿನಿ, ತಿನ್ರಿ ಅಂತೇಳಿ. ಸ್ವಲ್ಪ ಉಪ್ಪು ಹಾಕೊಂಡು ತಿನ್ಬೇಕು. ಅಷ್ಟು ಕೊಂಡ ಸ್ವಲ್ಪ ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ತಿಂದ್ಬಿಡ್ಬೇಕು. ಎಷ್ಟು ತಿನ್ನೇ ಇಲ್ಲಲ್ಲ. ಮುಂಚೂರು ಉಪ್ಪು ಹಾಕೊಂಡು ತಿಂದ್ರೆ ಎಷ್ಟು ಚಾಕೋರಿ ತಿನ್ನಕ್ವಲ್ರಿ ಮನ. ಕೆಂಪಿ ಯಾಕೆ ಕೆಂಪಿ ಅವ್ನ ಜಾಗ ಮಮ್ಮಿ ಕೆಂಪಿ ಜಗಳ ನೋಡಿದ್ರದ ಯಾಕೆ ಜಗ ಮಮ್ಮಿ ನಾನು ಹಂಗ ತಿನ್ಸಕ್ ಕುಂತಿದ್ದೆ. ತಗೋ ತಿನ್ನಂತಲ್ಲ ಅಂದ್ರೆ ಹಿಂಗಂತಲ್ಲಿ ಮಾಡಿರ. ಆಮೇಲೆ ಕೈಯಾಗ ತೊಗೊಂಡು ತಿನ್ಸಕ್ ನೋಡ್ತೀನಿ, ಹಿಂಗೆ ಕೈ ಸರ್ಸಿದ. ಶಕ್ತಿ ಬರ್ತೈತಿ. ಇಲ್ಲಾಂದ್ರೆ ದಬ್ಬ ಬೀಳ್ತಿಯಲ್ಲ, ಹೋಗುತ್ತದ ಕಡಿಮೆ ಆಗುತ್ತೆ. ಬರೀ ಹಿಂಗೆ ಮಾಡ್ತೈತೆ ಮಂಟತನ. ಉಪ್ಪು ಹಚ್ಚಿ ನೋಡಿ ಎಷ್ಟು ಟೇಸ್ಟ್ ಐತಿ. ಭಾಳ ಬಿ ಪಿ ಬಂದ್ಬಿಡ್ತೈತೆ ನಾವು. ಬಿ ಪಿ ಉಪ್ಪು ತಿಂದ್ರೆ ಬಿ ಪಿ ಎಲ್ಲ ಜಾಸ್ತಿ ಆಗುತ್ತಾ. ರಕ್ತದೊತ್ತಡ ಬಿ ಪಿ ಅಂದ್ರೆ ಆಮೇಲೆ ಹಾರ್ಟಿಗೆ ತೊಂದರೆ ಆಗುತ್ತಾ. ಬಿ ಪಿ ಅಂದರೆ ಏನಾಗುತ್ತೆ? ಬ್ಲಡ್ ಪ್ರೆಷರ್. ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಬಾಡಿ ಒಳಗೆ. ತಿಂದಿಲ್ಲ ಬೈಗಿವನ ಒಳ್ಳೆ ಸಾಕ. ನೋಡ್ರಿ ರಾತ್ರಿ ಮಂಡೆ ಈಗ ನೋಡ್ರಿ ಅಷ್ಟನ್ನು ಬಟ್ಟೆ ಒಗೆದಾಕಿ ಬಂದೆ. ಬಿಸಿಲು ನೋಡ್ರಿ ಹೆಂಗೈತಿ, ಸ್ಟ್ರಾಂಗ್ ಐತಿ. ಇವ್ರು ಯೂನಿಫಾರ್ಮ್ ಮತ್ತು ಸಂಜೆ ಮೇಲೆ ಹೋಗಿದ್ರೆ ಒಣಗಲ್ಲ ಅಂತೇಳಿ ಈಗ ಹೋಗೋದೆ. ತನು ಭಾಳ ಹಸಿ ಅಂತೇಳಿ 10 ಗಂಟೆ ಆಗೈತಿ. ಏನು ಮಾಡಿದ್ರೆ ಒಂದೊಂದು ಸರಿ ಮಾಡಿದ್ರೆ ತಿನ್ನಲ್ಲ, ಭಾರಿ ಕೊಬ್ಬು ಮಾಡ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಹಸಿವಿನ ಫೀಲ್ ಆಗೋರಿಗೆ ಬಿಡ್ಬೇಕು. ಅದಕ್ಕೆ ಹಾಕ್ಕೊಟ್ಟೀನಿ. ಇವರು ಬಂದರು, ಒಟ್ಟಿಗೆ ನಾಷ್ಟ ಮಾಡತ್ತಾರ. ಕೇರ ಮಾಡ್ಕೊತ ಕೂತಿದ್ರು ಅವರಲ್ಲಿ. ನಾವು ಇಲ್ಲಿ ಪಡ್ಡು ಹಾಕಾಕತ್ತೇವೆ ಅವಸರ ಮಾಡಿ. ಎಣ್ಣೆ
ಟಿಫಿನ ಭಾಳ ಕಡಿಮೆ ಹಾಕಿರ್ತೀನಿ ರೀ ನಾನು. ಯಾಕಂದ್ರೆ ಚಲೋ ಅಲ್ಲ ಅದು ಬೆಳಗಿನ ನಾಷ್ಟ, ಫಸ್ಟ್ನೇ ಆಹಾರ ದೇಹಕ್ಕಂತ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿರೋ ತಾವ ಜೀಗಿ ಕುಂತ್ಬಿಟ್ರೆ ಉಳಿಸಿ ನೋಡ್ರಿ. ವಾವ್, ಏನು ಸಖತ್ತಾಗಿ ನೋಡ್ರಿ ಬಣ್ಣ. ಇದೊಂದು ಸೈಡ್ ಬೇಯಲಿ. ಇವರು ಸೊಪ್ಪು ತೊಗೊಂಬಂದ್ರಿ, ಕೊತ್ತಂಬರಿ ಇರಲಿಲ್ಲ ಚಟ್ನಿಗೆ, ವೈಟ್ ಆಗಿತ್ತದ ಒಳ್ಳೆ ಸೊಪ್ಪು ತಂದು ತಾವ ರುಬ್ಬಿದ್ರು ಅದನ್ನು. ಕೊತ್ತಂಬರಿ ಹಾಕಿ ಪಾಲಕ್ ತೊಗೊಂಬಂದಾರ. ಮಧ್ಯಾಹ್ನ ಪಾಲಕ್ ಸಾರು ಪಾಲಕ್ ರೈಸ್ ಮಾಡ್ತೀನಿ ರೀ, ಭಾಳ ದಿನ ಆಗೈತಿ. ಮಧ್ಯಾಹ್ನ ಈ ಚಟ್ನಿ. ಸ್ನೇಹಿತರೆ, ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೋಸ್ಕರ ಬಂದಿದ್ದೆ ಅಂಗಡಿ ಕಡೆಗೆ. ಅದು ಟೈಮ್ ಆಗ್ಬಿಡ್ತು ರೀ ಒಂದು ಟೈಮಿಗೆ ಆಗಕತ್ತಿಲ್ಲ. ಟೈಮ್ ಹೆಚ್ಚು ಕಡಿಮೆ ಆಗಕತ್ಬಿಟ್ಟೈತಿ. ದಯವಿಟ್ಟು ಸಾರಿ ರೀ, ಟೈಮ್ ಸಿಗಾಕತ್ತಿಲ್ಲ. ಅದೋ ಒಂದು ಬೇಜಾರು. ಆಮೇಲೆ ಟೆನ್ಷನ್ ಬಿಡ್ತೈತಿ. ಮೊಬೈಲ್ ಹ್ಯಾಂಗ್ ಆಗೋದು ಸಿಕ್ಕಾಪಟ್ಟೆ ತೊಂದರೆ ಆಕ್ಕವು. ಅಲ್ಲೆಲ್ಲ ಕೆಲಸ ಬಿಟ್ಟು ಇಲ್ಲಿ ಬರಬೇಕು. ಇಲ್ಲಿ ಬಂದು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ 12:30 1 ಆಗೇ ಬಿಡ್ತೈತೆ ನನಗೆ. ಹಾಗಾಗಿ ಯಜಮಾನ್ರು ಸರಿ ಬಿಡೋದು ಟೈಮ್ ಆಯ್ತಲ್ಲ ನಾನು ಬರ್ತೀನಿ ಇರೋ ಅಂದರು. ಮತ್ತು ನಾನು ಅಪ್ಲೋಡ್ ಮಾಡಿನ ಮತ್ತೆ ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡ್ವಿ ಅಂಗಡಿ ಒಳಗೆ. ಹಂಗಾಗಿ ಒಟ್ಟಿಗೆ ನಾವು ಮನೆಗೆ ಹೊಂಟಿದ್ವಿ. ಹಾಗೆ ಆರತಿ ಹಚ್ಚಿದ್ರು ಅಲ್ಲೇ ಅಂಗಡಿ ಕಡೆ ಸರ್ಕಲ್ ಒಳಗನ. ಹಾಗಾಗಿ ಅಲ್ಲಿ ಆರತಿ ತೊಗೊಂಡು, ಇವತ್ತು ಗೌರಿ ಹುಣ್ಣಿ ಆಗಿರೋದ್ರಿಂದ ಆರತಿ ತೊಗೊಂಡು ಹೊಂಟೀವಿ. ಚಂದ ರೀ ಆರತಿ. ಏನೋ ಗೊತ್ತಿಲ್ಲ, ಈ ಹಬ್ಬ ಅಂದ್ರೆ ನಮ್ಮದು ಬಾಲ್ಯ ಭಾಳ ನೆನಪಾಕೈತಿ ನೋಡ್ರಿ. ಮತ್ತು ಮಧ್ಯಾಹ್ನ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಅಂಗಡಿ ಕಡೆ ಹೋದರೆ ಈಗ ಬಂದ್ವಿ. ಇವರು ಬಂದು ಮಾಡ್ಕೊಂಡು ಬೇಗನೆ ಬಂದರು. ಈಗಲ್ಲ ಒಂದು ತಾಸು ಆಯ್ತು ನಾವು ಮನೆಗೆ ಬಂದ್ವಿ. ಹಣ್ಣು ಅದನ್ನೆಲ್ಲ ತೊಗೊಂಡಿದ್ವಿ. ಪೈನಾಪಲ್ ತಿಂದರು. ಇಲ್ಲೇ ಹಾಟಿ ಹೊಡ್ಯಾಕತ್ತಾರ ಮೂವರು. ನಮ್ಮದು ಇನ್ನು ಮುಂದೆ ಅಡುಗೆ ಚಾಲೂ ರೀ. ಬಟ್ ಬಿಸಿಲಿಗೆಲ್ಲ ಒಣಗಿ ಅದು ಓಪ ಹೇ ಲೇ ಬಾರ ಹಾಕ್ಪಡ್ಲಿ ಅವನ ಮೇಲೆ. ಬಿಸಿಲು ಭಾರಿ ಐತ್ಲ, ಮನ್ಗಂಡು ಐತಿ. ಸರಿ, ಈಗ ಅಡ್ಗೆ ಇದು ಪಡ್ಡಿಂದ ಐತಿ ಹಿಟ್ಟು. ಹಾಂ ರೀ, ಪಡ್ಡಿಂದ ಹಿಟ್ಟು ಐತಿ. ಅದು ಐತಿ. ಆಮೇಲೆ ಪಾಲಕ್ ತಂದಿರಲ್ಲ, ಪಾಲಕ್ ರೈಸ್ ಮಾಡಿ. ಸರಿ, ಅವಿಷ್ಟು ಹಾಕ್ಬಿಡ್ತೀನಿ. ಮ್ಯಾರಿ ಬೀಳ್ಸ್ಯಾರ ಈಗ, ಅದು ಆಗೋವ್ರಿಗೆ ತಡೀತೀರಿ. ಓಕೆ, ಹೆಚ್ಚಿಬಿಡ ಒಂದು ಪಡ್ಡಾಕ್ನಿ. ಹೂವು ಬ್ರೌನ್ ಆಗ್ಯಾವ. ಕಾಣ್ಬೇಕು. ಶೇಪ್ ಮಾಡ್ಬಿಡಮ್ಮ ಅಷ್ಟೇ. ಸ್ನೇಹಿತರೆ, ಈಗ ನೋಡ್ರಿ ಬಂದ್ಬಿಟ್ಲೆ ಮಸಾಲೆ ಪಲ್ಯ ಹಾಕೊಟ್ಟೆ. ತಿಂದು ಕಣ್ಣಮ್ಮನ ಆಟ ಆಡಾಕತ್ತಾರ. ಒಟ್ಟು ಹಸಿವಾಗಿತ್ತಲ್ರಿ, ಒಂದು ಲೈಟಾಗಿ ಅದು ಊಟ ಆಗೈತಿ. ಈಗ ಊಟಕ್ಕಂತೇಳಿ ಪಾಲಕ್ ರೈಸ್ ಮಾಡತ್ತೀನಿ. ಈಗ ಎಲ್ಲ ತರಕಾರಿ ಎಲ್ಲ ಹಾಕಿ ಮಸಾಲೆ ಎಲ್ಲ ರುಬ್ಬಿ ಹಾಕಿನ್ರಿ. ಇದು ಹಸಿ ವಾಸನೆ ಹೋಗೋರಿಗೆ ಹುರಿದು ಅಕ್ಕಿ ಹಾಕೀನಿ. ಅಕ್ಕಿ ಹಾಕಿಂದ ಸ್ವಲ್ಪ ಈ ಥರ ಫ್ರೈ ಮಾಡಿ, ಆಮೇಲೆ ಈ ಕಡೆ ಸೈಡಿಗೆ ನೀರು ಕುದಿಸಿಟ್ಟಿನಿ ರೀ. ಅಲ್ಲೇ ಆ ನೀರು ಹಾಕಿ ಕುಕ್ಕರ್ ಮುಚ್ಚಿದ್ರೆ 2 ಸೀಟಿಗೆ ಪಲಾವ್ ರೆಡಿ. ಈಗ ಇಲ್ಲಿ ಪಾಲಕ್ ಕುದಿಸಿದ ನೀರು ಜೊತೆಗೆ ಇನ್ನು ಸ್ವಲ್ಪ ಬೇರೆ ನೀರು ಹಾಕಿ ಅಳತಿ ಮಾಡಿ ಇಟ್ಟಿನಿ ರೀ. ಇದನ್ನು ಹಾಕ್ಬೇಕು ಈಗ ನೋಡ್ರಿ. ಈಗ ಆಯಿತು ರೆಡಿ. ಅದು ಪೂರ್ತಿ ಕುದಿ ಬಿದ್ಮೇಲೆ ಹಾಕ್ತೀನಿ. ಮುಚ್ಚಳ ಮುಚ್ಚಿ 2 ಸೀಟಿ ತೊಗೋತೀನಿ ರೀ. ರಿಪೀಟ್ ಆಯ್ತು ಅನ್ಸುತ್ತೆ ಮಾತು. ಈಗ ಅದ್ರ ಜೊತೆಗೆ ಇಲ್ಲಿ ಅಡುಗೆ ಮನೇನ ಕ್ಲೀನಿಂಗ್ ನಡೆಸ್ಕೊಂಡ್ಬಿಟ್ಟೀನಿ. ನೋಡ್ತಿರ್ಬೋದು ನೀವು. ಇಲ್ಲಿ ನಿನ್ನೆ ಈ ಟಿಪ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ಇದು ನೋಡಿರಿ, ಕಾಳು ಹಂಗೆ ಇಟ್ಟಾರ. ಈ ಟಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ನೋಡ್ರಿ, ಶಾರ್ಟ್ ಒಳಗೈತಿ. ಓಪ ಈಗ ಚಪ್ಪಲ್ ಹಾಕೊಂಡು ಹೊಲಕ್ಕೆ ಬಂದ. ಹೊಲಸ ಹಿಂಗೆ ಹಾಕೋದ್ರಿಂದ ಇದ್ರಾಗ ಏನು ಹೊಲಸು ಧೂಳು ಬೀಳಲ್ರಿ. ಆಮೇಲೆ ಯಾವ್ದಾರ ಸಣ್ಣ ಹುಳ ಪಳ ಅಡ್ಡಾಡ್ತಿರ್ತಾವೆ, ಅದು ಏನೂ ಹೋಗಲ್ಲ, ಸೇಫಾಗಿರ್ತೈತಿ. ಆಮೇಲೆ ಅದನ್ನ ಉಲ್ಟಾ ಹಾಕೋಕೆ ಆಗಲ್ರಿ, ಹಾಕ್ಬಾರ್ದು ಅಂತ ಹೇಳಿರಿ ನೀವು ಒಬ್ಬರು. ಹಾಗಾಗಿ ಇದನ್ನ ಒಂದು
ಹೊಸದು ತಲೆ ಓಡಿಸಿ ಒಂದು ಟಿಪ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ ಮಾಡಿಕೊಡಿ. ಹಾಗೆ ಇಲ್ಲಿ ನೋಡ್ರಿ, ನೀನು ರಾತ್ರಿ ನಾನು ನೆನೆಸಿದ್ದೀನಿ ಹುಳ್ಳಿಕಾಳು ಕಿರಣೆ ಬಿಚ್ಚುವಾಗನ ನೆನೆಸಿಟ್ಬಿಟ್ಟೆ. ಇದನ್ನ ಮೊಳಕೆಗೆ ಇಟ್ಟೀನಿ. ಲೇಟ್ ಇದೆ ಮೊಳಕೆ ಆಗೋದು, ಹಾಗಾಗಿ ನಾಳೆಗೆ ಆಗುತ್ತೆ ಇದು ಮೊಳಕೆ. ಇವತ್ತು ಡೇ ಫುಲ್ಲು ಮತ್ತು ರಾತ್ರಿ ಪೂರ್ತಿ ಮೊಳಕೆ ಹೊಡಿತೈತಿ. ನಾಳೆಗೆ ರೊಟ್ಟಿ ಪಲ್ಯ ಮಾಡೋಕೆ ಬರ್ತೈತಿ ಹುಳ್ಳಿಕಾಳು. ಈಗ ಇದು ನೋಡಿರಿ ಹೋದಾಡಕತ್ತೈತಿ. ಕುಕ್ಕರ್ ಮುಚ್ಚನೆ ಈಗ. ಹಾಗೆ ಇಷ್ಟು ಬಾಂಡೆ ಇಟ್ಟು ಬಂದಿದ್ರು ಹೊರಗೆ, ಪಡ್ಡು ಅದೆಲ್ಲ ತಿಂದಿದ್ದು ಬಾಂಡೆ ತಿಕ್ಕೊಂಡು ಅಡುಗೆ ಮನೆ ಒರೆಸ್ಬಿಡ್ತೀನಿ ಈಗ. ಸ್ನೇಹಿತರೆ ನೋಡಿರಿ, ಸಂಜೆ ಪೂಜೆ ಮಾಡಿದೆ. ಇವತ್ತು ಹುಣ್ಣಿಮೆ ಪೂಜೆ. ಹಾರ 7th ಒಂದು ಮಾಲೆ ತಂದಿದ್ರಿ, ಅದನ್ನು ಕಟ್ ಮಾಡಿ ಎಲ್ಲ ದೇವರಿಗೆ ಏರಿಸಿದೆ. ಈಗ ಇನ್ನೊಂದಿಷ್ಟು ತೆಗೆದಿದ್ರಿ. ಇದನ್ನು ಈಗ ಗೌರಿ ಬೆಳಗ್ಗೆ ಹೋಗ್ತೀವಲ್ರಿ, ಅಲ್ಲಿ ಗೌರಿಗೆ ಹಾಕಬೇಕು. ಸ್ವಲ್ಪ ತಗೊಂಡಿನಿ. ಈಗೆಲ್ಲ ರೆಡಿ ಮಾಡ್ಕೊತೀನಿ ಆರತಿ ತಟ್ಟೆಲ್ಲ. ಇಲ್ಲಿ ಇಡೋದು ಅಲ್ಲಿ ರಿಷಿಕೇಶ್ವರ ಮನ್ಯಾಗ ಗೌರಮ್ಮನ ಇಟ್ಟಾರಲ್ಲ, ಅವ್ರ ಮನೆಗೆ ಹೋಗಿ ಅಲ್ಲಿ ಬೆಳ್ಕೊಂಬರೋಣ. ಪ್ಲೇಟ್ನ ಇಟ್ಕೊಂಡೋಗಿ ಅಲ್ಲಿ ಬೆಳ್ಕೊಂಡು ಬಂದು ಅಲ್ಲಿ ಇಡ್ಬೇಕು ಅನ್ನೋದು ಒಂದು ಜೇಜೆ ಇರ್ತದೆ. ಎಲ್ಲಿ ಅಲ್ಲ, ಬೆಳ್ಕೊಂಬಂದು ಮನೆಗೆ ಇಡ್ಬೇಕು, ತಿನ್ಬೇಕು ಅಷ್ಟ. ಅವ್ರಿಗೆ ಇವೆಲ್ಲ ಹೊಸದ್ರಿ, ಗೊತ್ತಿಲ್ಲಲ್ಲ. ನಾವು ಸಣ್ಣದ ಭಾಳ ಸ್ಪೆಷಲ್ ನಮಗೆ ಇವೆರಡು, ಗೌರಿ ಹುಣ್ಣಿಮೆ ಶೀಗೆ ಹುಣ್ಣಿಮೆ ಅಂದ್ರೆ. ಸರಿ, ದಿನ 5 ದಿನ ಬೆಳಗಾಕೆ ಹೋಗಿದ್ವಿ. ದಿನ ಸ್ಕೂಲಿಂದ ಬಂದು ಎಷ್ಟೆಷ್ಟು ದೂರ ಹೋಗಿದ್ವಿ ಗೊತ್ತ್ರಿ. 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರ ಹೋಗಿ ಮುರ್ಕಿ ಹೂವು ಹೊಲದಾಗ ರೋಡ್ನಾಗಿದ್ವಲ್ಲ, ಹೊಲಕ್ಕೆ ಹೋಗುವಾಗ ಹಳದಿ ಕಲರ್ ಹೂವು, ಅವೇ ಗೌರವ್ಗೆ ಏರ್ಸೋ ಹೂವುಗಳು. ಅವು ಚೆಂಡು ಹೂವು ಮತ್ತು ನಾನಾ ಥರ ಸಿಗ್ತಾರೆ. ಅವುಗಳ ಹೆಸರು ಸತಿ ಬರ್ತೀನಿ ಒಂದಿಷ್ಟು ನಾನು. ಅವು ಇಷ್ಟು ಹರ್ಕೊಂಡು, ಅವು ಅಷ್ಟಿಷ್ಟು ಅಲ್ರಿ, ಸಿಕ್ಕಾಪಟ್ಟೆ ತರ್ತಿದ್ವಿ. ತಂದು ಸೋಸಿ ಆರತಿ ಎಲ್ಲ ರೆಡಿ ಮಾಡಿಸಿ, ದಂಡಿ ಅಂದ್ರೆ ದಂಡಿ ರೆಡಿ ಮಾಡಿಸಿ, ದಂಡಿ ಹಾಕ್ಕೊಂಡು ಸೀರೆ ಎಲ್ಲ ಹೊಸ ಡ್ರೆಸ್ ಹಾಕ್ಕೊಂಡು ಆರತಿ ಎಲ್ಲ ಇಟ್ಕೊಂಡು ಹೋಗಿ ಬೆಳ್ಕೊ ಬರ್ತಿದ್ವಿ ರೀ. 1 2 3 4 5 ಪಾಕೇಜಿಗೆ ಇಷ್ಟ ಇರೋ ನೋಡ್ಬೇಕಂತ 6 ಪಾಕೇಜಿಗೆ 8 ನಾವು ಆಗಲೇ ಹಾಕ್ತೀನಿ. ಹಾಂ, ಕರೆಕ್ಟ್. ಇಬ್ಬರು ಹೂವು ಹೂವು ತಂಬವನ್ನ ಅಲ್ಲಿ ಗ್ಯಾಸ್ ಕಟ್ಟಿ ಸಾಲ್ತವ ಏನು ಸಾಲ್ತವ ಮಮ್ಮಿ ಎರಡೊಂದು 2 ದೀಪ ಇಟ್ಕೊಂಡು ಹೋಗ್ಬರ್ತೀವಿ. ಶಿವಪ್ಪ ಪಾರ್ವತಿ. ಸ್ನೇಹಿತರೆ ಬರ್ರಿ, ಗೌರಿ ಬೆಳ್ಕೊಂಬರೋಣ ಅಂತ ಹೋಗಿ. ನಮ್ಮನ್ಯಾಗ ಸ್ವೀಟ್ ತಿನ್ನೋದು ಕಡಿಮೆ ರೀ, ಹಂಗೆ ಪಾಕೇಜ್ ಎಷ್ಟು ತೊಗೊಂಡಿದ್ದೆ ಆರತಿ ಇವತ್ತು. ಫ್ಯಾನ್ ಹರ್ಸ್ಕಂದ ಬಂದಿಂದ ಚಂದ ಹರ್ಸಿದ್ಯಾ? ಬಿಡೋಣ. ಸ್ನೇಹಿತರೆ ಗೌರವ ನೋಡ್ರಿ ಯಾವ ಥರ ಇಟ್ಟಾರ, ಚಂದ ಐತಿ. ನಾನು ನಮ್ಮ ಈ ಮನೆಗೆ ಬಂದು, ಸ್ವಂತ ಮನೆಗೆ ಬಂದು 2 ವರ್ಷ ಆಗಕ್ಕೆ ಬಂತು. ಡಿಸೆಂಬರಿಗೆ 2 ವರ್ಷದಾಗ ಇದೆ ಸರಿ ಹೋಗಿರೋದು. ನಾನು ಮನೆಗೆ ಶಿಗುಣಿಯಾಗೂ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಯಜಮಾನ್ರು ಬೈದರು, ಇಲ್ಲೇ ಇಷ್ಟು ದಿವಸ ಅಂತ ಪರಿಚಯ ಇರಲಿಲ್ಲ, ಈಗ ಪರಿಚಯ ಐತಿ, ಹೋಗಿ ಬೆಳ್ಕೊಂಬ ಅಲ್ಲ ಅಂಥೇಳಿ. ಹೋದ ವರ್ಷ ಅಲ್ಲೇ ಮನೆಯೊಳಗೆ ಅಷ್ಟೇ ಬೆಳಗಿದ್ದೆ ನಾನು. ಸಣ್ಣರಿರುವಾಗಿಂದನೂ ಭಾಳ ಜೋರಾಗಿ ಮಾಡಿರೋಂಥ ಹಬ್ಬ ಇದು ಸಿಗಿ ಗೌರಿ ಹುಣ್ಣಿಮೆ. ಆ ಥರ ಬಿಡ್ಕೊಂತ ಹೋಗ್ಬಾರ್ದು. ಮನ್ಯಾಗ ಒಬ್ಬಕ್ಕಿದ್ದಾರೆ, ಅದೆಲ್ಲ ಹೆಣ್ಮಗಳು ಮಾಡು ಅಂತ ಹೇಳಿ ಎಲ್ಲನೂ ತಂದು ಕೊಟ್ಟಿದ್ರು. ಹಾಗಾಗಿ ಬಂದ್ರಿ, ಕರ್ಕೊಂಡು ಬಂದು ತಂದನ ನೋಡ್ತಿರ್ಬೋದು ಎಷ್ಟು ಚಂದ ಮಾಡ್ಯಾರ. ಸಿಂಪಲ್ಲಾಗಿ ಮಾಡಿದ್ರು, ಅಲಂಕಾರ ಚೆಂದ ಆಗೈತಿ. ಗೌರವನ ಈ ಥರ ಕುಣ್ಸ್ಯಾರ ಅಂತ ನಂಗೆ ಗೊತ್ತಿರಲಿಲ್ಲ ಒಳಗೆ ಹೆಂಗೈತೆ ಅಂತೇಳಿ. ನಾನು ನಮ್ಮ ಆ ಮನೆಗೆ ಬಂದಮೇಲೆ ಒಬ್ಬರು ಮನೆಯೊಳಗೆ ಹೋಗಿನಿ ಅಂದರೆ ಇದೇ ಫಸ್ಟು. ಅದು ಗೌರಿ ಬೆಳ್ಕೊಂಬರಕ್ಕಂತ ಮಾತ್ರ, ಬೇರೆ ಯಾರೂ ಅಲ್ಲಿ ಅಂತ ಇದು ಇಲ್ಲ ನಮ್ಗೆ. ಆ ಥರ ಹೋಗಿ ಬಂದು ಹಚ್ಕೊಂಡು ಇರೋ ಅಂಥ ಜನಗಳು ಇವರು ಕೂಡ ಅದರ ಚಲೋ ಅದಾರ ಅಂದರೂ ಕೂಡ ನಾನು ಹೋಗೋದಿಲ್ಲ ಇದಕ್ಕೂ. ಆದರೆ ಇವತ್ತು ಹೋಗಲೇಬೇಕಾಯ್ತು. ಹೋಗಿ ಬೆಳ್ಕೊಂಡು ಬಂದ್ವಿ. ಚೆಂದ ಇಟ್ಟಿದ್ರು, ಖುಷಿ ಆಯಿತು. ಸೀರೆ ಉಟ್ಕೊಂಡು ಹೋಗಿ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಅಂತೆಲ್ಲ ಹೇಳಿದರು. ನಾನು ಮತ್ತೆ ಒಂಥರ ಲೇಜಿತನ ಮಾಡಿಕೊಂಡು ದೂರ ಆಗಿದೆ, ಏನಾರು ಹಿಂಗೆ ಉಟ್ಕೊಂಡು ಮನ್ಸು ಮಾಡ್ತಿದ್ನಿ ಏನೋ ಗೊತ್ತಿಲ್ಲ ರೀ. ಇಲ್ಲ ಮನೆಯ ಆಪೋಸಿಟ್ ಇರೋ ಮನೆಯೇ, ಹಂಗಾಗಿ ಎಲ್ಲಿದ್ದು ಬಿಡು ಒಂದು 5-10 ನಿಮಿಷಕ್ಕೋಸ್ಕರ ಎಲ್ಲ ಮತ್ತು ಸೀರೆ ಉಡು ತೆಗಿ ಮತ್ತು ಮಡ್ಚಿಡು ಅಂತ ಕೆಲಸವು ಅಂತೇಳಿ ನಾವು ಉಟ್ಕೊಲಿಲ್ಲ. ಹಂಗಾಗಿ ಇವತ್ತು ಆಮೇಲೆ ನೋಡ್ರಿ ಬೈತಾರೆ ಅವ್ರು ನನಗೆ. ಡ್ರೆಸ್ ಅಷ್ಟೇ ಹಾಕ್ಕೊಂಡು ಬಂದೆ.
ಇದು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಸಿಗುಣಿ ಗೌರಿನಿ ಆಚರಿಸೋ ಅಂಥ ಪದ್ಧತಿ. ಅದು ಗೌರಿ ಕೆಲವೊಬ್ರು ಮನೆಯೊಳಗೆ ಪದ್ಧತಿ ಇರ್ತೈತೆ, ಅವ್ರು ಮಾತ್ರ ಇಟ್ಟಿರ್ತಾರೆ ರೀ. ಅಲ್ಲಿ ಹೋಗಿ ಬೆಳ್ಕೊಂಬರೋದು. ನಾವು ಊರಾಗ ಇದ್ದಾಗ ಕೂಡ ಹಂಗೆ ಮಾಡ್ತಿದ್ರು. ಅಲ್ಲಿ ಒಂದಷ್ಟು ಮನೆಯೊಳಗೆ ಇಟ್ಟಿರ್ತಿದ್ರು. ಅಲ್ಲಿ ಹೋಗಿ ಬೆಳಗ್ಗೆ ದೇವರಿಗೆಲ್ಲ ಬೆಳಗ್ಗೆ ಮನೆಗೆ ಬಂದು ತುಳಸಿಗೆ ಹೊಸ್ಲಿಗೆ ಆಮೇಲೆ ದೇವರಿಗೆ ಬೆಳಗ್ಗೆ ಇಡ್ತಿದ್ವಿ. ಆಮೇಲೆ ಆರತಿ ತಿನ್ನೋದು ಒಂದು ಸಡಗರ. ಒಂದಷ್ಟು ಜನ ಅಂತೂ ಇನ್ನು ಬೆಳಗೋಕೆ ಮುಂಚೆ ತಿಂದಿರ್ತಿದ್ರು. ಅದು ನೆನಪಾಯ್ತು ನನಗೆ. ನಮ್ಮ ತನು ಮುಂದೆ ಹಾಗೆ ಮಾಡಿಬಿಟ್ರಿ ಇವತ್ತು. ನಾಯಿನ ಗೌರಿ ಬೆಳಗೋಕಿನ ಅಂಗತಿ ಮಾಡಾಕತ್ತೀನಿ ಇಲ್ಲೆಲ್ಲನ. ಅವ್ರು ಆಲ್ರೆಡಿ ಅದನ್ನ ಓಪನ್ ಮಾಡಿ ಇಬ್ಬರು ಒಂದೊಂದು ತಿಂದಿದ್ರು. ಈಗ ನೋಡ್ರಿ ತಿನ್ನಕ್ಕೆ ಇದಾಗಬೇಕಲ್ಲ, ಅದು ತಿನ್ನಿ ಹಾಲಾದ್ರೆ ಬರೀ ಚೆಲ್ಲರ್ತದೆ. ಎಮರ್ಜೆನ್ಸಿ ಈಗ ನಾನು ಹಾಲು ಮತ್ತು ಶಾವಿಗೆ ತೊಗೊಂಬಂದೆ. ಭಾಳ ಬರ್ತನ ಪರಿಸ್ಥಿತಿ ನಮ್ದು ಆಗತ್ತೀನಿ ನೀವು ಅಡ್ವಾನ್ಸ್ ಏನು ತೆಗೆದು ಇರೋಂಗಿಲ್ಲ, ಐಡಿಯಾ ಇರೋಂಗಿಲ್ಲ. ಹಾಗಾಗಿ ಎಮರ್ಜೆನ್ಸಿ ನಾವು ಮಾಡಿದ್ರೆ ನಮ್ಮ ತಮ್ಮ ಮಕ್ಕೊಳತ್ತಿದ್ದ. ಪಾಯಸ ಅಂತ ರೆಡಿ ಆಯ್ತು. ಮಧ್ಯಾಹ್ನದ ಪಾಲಕ್ ರೈಸ್ ಐತಿ. ಪಾಯಸ ಮತ್ತು ಪಾಲಕ್ ರೈಸ್ ಮತ್ತು ವಿತ್ ಬಜ್ಜಿ, ಬಿಸಿ ಬಿಸಿ ಮಿರ್ಚಿ ಬಜ್ಜಿ ರೀ. ಕೆಲವು ಮಂದಿ ಬಜ್ಜಿ ಅಂದ್ರೆ 2 ಹೊಟ್ಟಿ. ಹೌದು, ಕೆಲವು ಅನ್ನೋದ್ರ ನಾನು ನೀ ಈಗ ಹೋಗಿದ್ದೆ ಆರತಿ ತೊಗೊಂಡು ಬೆಳಗ ಒಂದು ಪಾತ್ಲೆ ಸೇರ್ಕೊಂಡು ಹೋಗ್ಬೇಕಲ್ಲ. ಸೇರಿಗೇನು ಬ್ಯಾನಿ ಸುಮ್ಮನೆ ಟ್ರೆಜರಿ ಮೂಲೆ ನಾವು ಸೀರೆ ಉಟ್ಕೊಂಡಿಲ್ಲ ಅಂತಂದ್ರೆ ನಾನೇ ಇದ್ದಿದ್ದಿಲ್ಲ ಅಂತಾರೆ. ನೀನೇ ನೋಡೋದಿದ್ದಿಲ್ಲ ಉಟ್ಕೊಂಡು ಏನು ಮಾಡಲಿ ಅಂಥೇಳಿ ಹಾಗೆ ಇಂಥ ಹಳೇ ಡ್ರೆಸ್ ಒಳಗೆ ಹೋಗಿ ನೋಡ್ರಿ. ಏನು ಅದಕ್ಕೆ ಮನೆ ಒಬ್ರು ಇರ್ಬೇಕು ಹಿರಿಯರು ಅನ್ನೋದು ಇದ್ರ ತೊಗೊತಿದ್ರು ನನಗೆ. ಅದು ಅಲ್ಲೇ ಇರಲಿ ಇಲ್ಲೇ ಇರಲಿ ಒಂದು ಸಂಸ್ಕೃತಿ ಒಂದು ಇದು ಅಂತ ಇರ್ತೈತಿಲ್ಲ. ಇನ್ನು ನೈಟಿ ಮೇಲೆ ಹೋಗಿದ್ದೇನಾ ಖುಷಿ ಪಡ್ಬೇಕೈತೇನಾ. ಅವ್ರು ಹಂಗೆ ಇದ್ದಾರೆ. ನೀನು ನೋಡಿ 4 ಜನ ಕಲ್ತಿರ್ತಾರೆ. ಈಗ ಎಲ್ಲ ಬೇಜಾರಿ ಬ್ಯಾಸ್ರ ಲೇಜಿ ಫೀಲು ಇಂಗ್ಲೀಷ್ನಾಗ ಅಂತಿರಲ್ಲ. ಈಗ ನೋಡ್ರಿ ಟೈಮ್ 10:30 ಆಗೈತಿ. ಇವ್ರ ಜೊತೆ ನಂಗೆ ಮಾತಾಡೋಕೆ ಟೈಮ್ ಸಿಗೋದೇ ಈ ಟೈಮ್. ತನ್ನ ಮನೆ ಜೊತೆ ಮತ್ತು ಅವ್ರ ಮಮ್ಮಿ ಜೊತೆ. ಮಧ್ಯಾಹ್ನದಾಗ ನಾನು ಕೂಡಿದ್ದ ಪಟ ತೊಗೊಂಡ್ಬಿಡ್ತೀನಿ ಅಂತಾರೆ. ಅದಕ್ಕೆ ಸೂಸ್ತ್ರ ಕಟ್ಟಾಗುತ್ತೆ. ಸೂಸ್ತ್ರ ಅಂತೀವಿ ನಾವು. ಕೆಲವೊಂದು ಕಡೆ ಏನಂತಾರೆ ಗೊತ್ತಿಲ್ಲ. ಪಟ್ಟಕ್ಕೆ ಸೂಸ್ತ್ರ ಕಟ್ಕೊಡ್ತೀನಿ. ಬೆಳಗ್ಗೆಲ್ಲ ಮಧ್ಯಾಹ್ನ ಸ್ಕೂಲಿಂದ ಬಂದು ಆಟ ಆರಿಸ್ತಾರಂತೆ. ಇಲ್ಲೆಲ್ಲ ಹುಡುಗರು ಆಡ್ತಾರೆ. ಹಾಗಾಗಿ ಮೊದಲು ಈ ಪಟ 4 ಹೋಗಾಗಿತ್ತು ರೀ. ಈಗ ಒಬ್ಬೊಬ್ರು ಹೋಗಿ ತೊಗೊಂಬರ್ತಾರೆ. ಈಗ ದೊಡ್ಡರಾಗ್ಯಾರಲ್ಲ ಅವ್ರ ಮಮ್ಮಿ ಬಾಡಿದ ಆಡ್ತಾಡ್ರಿ. ಆ ಕಡೆ ಗೌರವನ ಹಾಡಿದ್ದವು ಅಲ್ಲೇ ತೋರಿಸಿದ ಹೋಗಿ ಇಂಥ ನನ್ನ ಊಟ ಆಗೈತಿ. ಈಗ ಕುತ್ತ ನಮ್ಮ ಮಕ್ಕಳ ಮೊಬೈಲ್ ಬಿಟ್ಟು ನಮ್ಮ ಮಧ್ಯಾಹ್ನ ದಿನ 2 ತಾಸು ಮುಕ್ಕೊಡ್ತಾರೆ. ಮೊದಲು ಮಾಡಿ ಕಟ್ಬೇಕು ನನಗೆ ಮಮ್ಮಿ ಕಟ್ಟು ಅಂತೇಳಿ ಹೇಳಿದ್ರು. ನಾನು ಕಟ್ಬೇಕು ಇಲ್ಲೂ ದಾರ ಕಟ್ಟಿದ್ರೆ ಮುಗೀತು. ಪಾಪ ನಂಗೆ ಒಂದು ಕಟ್ಟಿಗೆ ಹಾಕಿ ಸುತ್ತು ಕೊಡು. ಇದು ದಾರ ಇದೆ, ಸ್ವಲ್ಪ ದಾರ ಇದೆ. 5 ಐತಿ ಪಟ ದಾರ ಅಲ್ಲಿದೆ. ತೊಡಕಾಗತ್ತೆ ನನಗೆ. ಗಂಟೆ ಆಕೈತಿ. ಹಾಂ ಆಯ್ತಾ ಸುತ್ಕೊಳ್ತು. ಸ್ನೇಹಿತರೆ ನೋಡ್ರಿ 11:10 ಆಗೈತಿ. ನಾನು ಹೊಸ ಆರ್ಡ್ರ್ ಬಂದಿತ್ತು. ನಿನ್ನೆ ಆರ್ಡ್ರ್ ಅಂದಿಲ್ಲ ನೋಡ್ರಿ, ಹೊಸ ಸ್ಟಾಕ್ ಬಂದಿತ್ತು. ನಿನ್ನೆ ಬಂದೈತಿ. ನಾನು ಓಪನ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಇವತ್ತು ಓಪನ್ ಮಾಡಾಕತ್ತೀನಿ. ಇದ್ರೊಳಗೆ 2 ಥರ ಇದ್ರೆ ಸೀರೆ. ಈ ಬಾರ್ಡ್ರ್ ಒಂದು ನಿಮ್ಮ ಕಡೆ ಆತೈತೆ ಅನ್ಕೋತೀನಿ. ಈ ಬಾರ್ಡ್ರ್ ಒಂದು, ಆಮೇಲೆ ಇದೊಂದು ಬಾರ್ಡ್ರ್. 2 ಬಾರ್ಡ್ರಲ್ಲಿ 2 ಐತಿ. ಸಾರೀಸ್ 2 ಥರ ಐತಿ. 2 ಕಾಂಟ್ರಾಸ್ಟ್ ಕಲರಲ್ಲೇ ಬಂದೈತಿ. ಇದುವರೆಗೆ ಆಲ್ಮೋಸ್ಟ್ ನಾನು ಸೆಲ್ಫಲ್ಲೇ ಜಾಸ್ತಿ ತರಿಸಿದ್ದು. ಈ ಸರಿ ಕಾಂಟ್ರಾಸ್ಟಲ್ಲಿ ತರಿಸಿದ್ದೀನಿ. ನೋಡ್ತಿರ್ಬೋದು. ಇದು ನೋಡಿ ನೀವು ಇಷ್ಟ ಐತಲ್ರಿ ಅನ್ಬೋದು. ಆದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಜಾಸ್ತಿ ಆಗೈತಿ ಈ ಸೀರೆ ಒಳಗೆ. ಹಾಗಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಮುಗಿದು ಇಷ್ಟು ಸೀರೆಗಳು ಉಳ್ಕೊಂಡವು. ನಿಮ್ಗೆ
ಬೇಕಂದ್ರೆ ಲಾಗ್ ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆಗ್ಬಿಡ್ತೈತಿ, ಹೇಳ್ಬಿಡ್ತೀನಿ. ಈ ಬಾರ್ಡ್ರದ್ದು ಆಮೇಲೆ ತೋರಿಸ್ತೀನಿ. ಈ ಬಾರ್ಡ್ರದಲ್ಲಿ ಇದು ನೋಡ್ರಿ ರಾಯಲ್ ಬ್ಲೂಗೆ ಇದು ಸಿ ಬ್ಲೂ ಅಂತ ಹೇಳ್ತೀವಲ್ಲ ಆ ಕಲರ್ ಕಾಂಬಿನೇಷನ್ ಸಖತ್ತೈತಿ. ಕ್ವಾಲಿಟಿ ಮಾತ್ರ ಪ್ರೀಮಿಯಮ್ ಐತಿ. ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಅದಾವ ರೀ, ಸೂಪರ್ ಆಗಿರೋ. ಒಂದು ಇದು ಲೆಮನ್ ಯೆಲ್ಲೋಕ್ಕೆ ಪಿಂಕ್ ಕಲರ್, ಇದು ಅಂತೂ ಸದ್ಯಕ್ಕೆ ಸಿಕ್ಕಾಪಟ್ಟೆ ಟ್ರೆಂಡ್ ಇರೋಂಥ ಕಲರ್ ಕಾಂಬಿನೇಷನ್. ಯೆಲ್ಲೋಕ್ಕೆ ಪಿಂಕ್ ಹಾಕ್ಕೊಂಡಾಗ ಏನು ಮಸ್ತ್ ಕಾಣ್ತೈತೆ ಗೊತ್ತ್ರಿ ಇದು ಸೀರೆ ಮೈ ಮೇಲೆ. ಅಪ್ಪ ಭಾರಿ ಸಖತ್ತಾಗಿ ಕಾಣುತ್ತೆ, ನೋಡ್ತಿರ್ಬೋದು ನೀವು. ಬಾರ್ಡ್ರ್ ನೋಡ್ರಿ ಏನು ಮಸ್ತ್ ಬಂದೈತಿ, ಹೊಸ ಬಾರ್ಡ್ರ್ ಇದು, ಭಾರಿ ಐತಿ, ಚಂದ ಐತಿ ಬಾರ್ಡ್ರ್ ಮಾತ್ರ. ಇದು ನೆಕ್ಸ್ಟು ಬ್ಲ್ಯಾಕ್ ಆ್ಯಂಡ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಬ್ಲ್ಯಾಕ್ ಬಾರ್ಡ್ರ್ ರೆಡ್ ಸಾರಿ, ಫುಲ್ ಸಾರಿ ಈ ಥರ ಪ್ಲೇನ್ ಇರುತ್ತೆ ನಿಮಗೆ. ಬಾರ್ಡ್ರು ಈ ಥರ ಬರ್ತೈತಿ. ಬಾರ್ಡ್ರ್ ಕಲರೇ ಬ್ಲೌಸ್ ಪೀಸ್. ನೆಕ್ಸ್ಟು ಇದೇ ಕಲರ್ ಕಾಂಬಿನೇಷನ್ನ ಇಷ್ಟು 4 ಹಾಕ್ಸಿದ್ರಿ ನಾನು. ಇದು ಕೆಳಗೆ ಒಂದೈತಿ ನೋಡ್ತಿರ್ಬೋದು. ಇದು 2 ಇದಾವೆ, 2 ಆಲ್ರೆಡಿ ಬುಕ್ ಆಗೈತಿ, ಇನ್ನು 2 ಐತಿ ಈ ಕಲರ್ನಾಗ. ಅಂದರೆ ಜಾಸ್ತಿ ಕೇಳೋಂಥ ಕಲರ್ಸ್ನ ಸ್ವಲ್ಪ ಹೆಚ್ಚಿಗೆ ಹಾಕ್ಸಿರ್ತೀವಲ್ಲ ಅದು. ನೆಕ್ಸ್ಟು ಇಲ್ಲೊಂದೈತೆ ನೋಡ್ರಿ ನೆವೆ ಬ್ಲೂಗೆ ಇದು ಸಿ ಬ್ಲೂ ಒಂದು ಕಲರ್ ಕಾಂಬಿನೇಷನ್. ಇದ್ರೊಳಗೆ ಇಷ್ಟು ಅದಾವೆ ಬಿಗ್ ಬಾರ್ಡ್ರಲ್ಲಿ, ಒಂದು 6 ಇಂದ 8 ಕಲರ್ಸ್ ಐತಿ. ಇದು ಈ ಥರ ಬಾರ್ಡ್ರ್, ಇದು 2 ಕಡೆನ ಸೇಮ್ ಬಾರ್ಡ್ರ್ ಬರ್ತೈತೆ ನಿಮ್ಗೆ. ಮೇಲೆ ಬಾರ್ಡ್ರ್ ಕೆಳಗಿನ ಬಾರ್ಡ್ರ್ ಸೇಮ್ ಬರುತ್ತೆ. ರನ್ನಿಂಗ್ ಬ್ಲೌಸ್ ಬರುತ್ತೆ ನಿಮ್ಗೆ. ನೆಕ್ಸ್ಟು ಇಲ್ಲಿ ನೋಡ್ರಿ ಅದ್ರೊಳಗೆ ಕಲರ್ ನೆವೆ ಬ್ಲೂಗೆ ಸಿ ಬ್ಲೂ. ನೆಕ್ಸ್ಟು ಇದು ಹಳದಿ ಕಲರ್ ಅಂತೀವಿ ನಾವು, ಹಳದಿಗೆ ಇದು ಹಸಿರು, ಈ ಕಲರು ಭಾರಿ ಮಸ್ತ್ ಐತಿ ಕಲರ್ಸ್. ಮತ್ತು ಇದ್ರೊಳಗೆ 3 ಉಳ್ದೈತಿ. ಇದು ಇದನ್ನು ಕೂಡ ಬೇಗ ಹೋಯ್ತು, ಜಾಸ್ತಿ ಅಡ್ವಾನ್ಸ್ ಬುಕ್ಕಿಂಗ್ ಇವುಗಳಲ್ಲಿ. ಯಾಕಂದ್ರೆ ಕಾಂಟ್ರಾಸ್ಟ್ ಕಲರ್ ತರಿಸಿದ್ದು ನಾನು ಮೋಸ್ಟ್ಲಿ ಫಸ್ಟ್ ಟೈಮ್ ಅನ್ಸತ್ತೆ ರೀ, ಕರೆಕ್ಟ್ ಫಸ್ಟ್ ಟೈಮ್. ಆರೆಂಜ್ ವೈನ್ಗಳನ್ನು ಬಿಟ್ರೆ ಈ ಥರ ಕಾಂಟ್ರಾಸ್ಟ್ ಕಲರ್ ತರಿಸಿರೋದು ನಾ ಇದೇ ಫಸ್ಟು. ಹಾಗಾಗಿ ಬೇಗ ಬುಕ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ವಾಟ್ಸಪ್ ಒಳಗೆ ಬುಕ್ ಆಗ್ಬಿಡ್ತಾವೆ ನಂಗೆ ಸೀರೆ. ನಾನು ಹಂಗಾಗಿ ಯೂಟ್ಯೂಬ್ಗೆ ಹಾಕೋದು ಭಾಳ ಲೇಟ್, ವಾಟ್ಸಪ್ ಒಳಗೆ ಬೇಗ ಹೋಗ್ತಾವೆ. ಇದನ್ನು ಪ್ಯಾಕ್ ಮಾಡ್ಕೊಂಡು ಕೂತಿದ್ರಿ. ಈಗ ಇದಿಷ್ಟು ಮುಗಿಸ್ಬಿಟ್ಟು ನಾನು ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಯಜಮಾನ್ರು ಮಲ್ಕೊಂಡ್ರ, ತನು ಮಲ್ಕೊಂಡಾರ. ಆಮೇಲೆ ಅಲ್ಲಿ ನೋಡಿ ಅಲ್ಲಿ ಕಾಣತೈತೆ ರೀ ಆರೆಂಜ್ ಸೀಟ್ ನೋಡ್ರಲ್ಲಿ, ಅಷ್ಟೇ ಉಳ್ದೈತಿ. ನಾನು 3-4 ಪೀಸ್ ಐತಿ. ಈಗ ಅವನ್ನೆಲ್ಲ ಪ್ಯಾಕ್ ಮಾಡಿ ನಾಳೆ ಕೊಟ್ಟು ಕಳಿಸ್ತೀನಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.